ನಮಸ್ಕಾರ ಎಲ್ಲ ಅನುಭವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನಿಲನ ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪ್ರಚಲಿತ ವಿದ್ಯಮಾನ ತೊಗೊಂಬಂದಿನಿ. ತಾವೆಲ್ಲರೂ ಕೂಡ ಈ ವಿಡಿಯೋ ನೋಡ್ಕೊ ಬನ್ನಿ, ಅದಾದಮೇಲೆ ನಾನು ಮಾತಾಡ್ತೀನಿ. Watch out. ಸೊ ಎಲ್ಲರೂ ವಾಟ್ಸಪ್ಪಲ್ಲಿ ನೋಡಿರ್ತೀರ, ಫೇಸ್ಬುಕ್ಕಲ್ಲಿ ನೋಡಿರ್ತೀರ, ಯೂಟ್ಯೂಬಲ್ಲಿ ನೋಡಿರ್ತೀರ. ಮೈಸೂರಿನಲ್ಲಿ ಅರಮನೆಯಲ್ಲಿ ಈ ಥರ ಘಟನೆ ಇದೇ ಫಸ್ಟ್ ಟೈಮ್ ನಡೆದಿರೋದು ಅಂತ ಹೇಳ್ತಾರೆ. ಸೊ 2 ಆನೆಗಳು, ಮುಂದೆ ಬರ್ತಾ ಇದ್ದದ್ದು ಕಂಜನ್ ಅಂತ ಒಂದು ಆನೆ, ಹಿಂದೆ ಇದ್ದಿದ್ದು ಧನಂಜಯ ಅಂತ ಒಂದು ಆನೆ. 2 ಆನೆ ಬಿಡಾರದಿಂದ ಇದ್ದಕ್ಕಿದ್ದಂಗೆ ಅರಮನೆಯಿಂದ ಹೊರಗಡೆ ಬರುತ್ತೆ. ಸೊ ಅಲ್ಲಿ ನಿಂತಿದ್ದವರು ಎಲ್ಲರೂ ಚೆದರೋಗ್ತಾರೆ, ಆತಂಕ ಸೃಷ್ಟಿಯಾಗುತ್ತೆ. ಸೊ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಘಟನೆ ಅಷ್ಟೇ ತಣ್ಣಗಾಗುತ್ತೆ. ಸೊ ಇದನ್ನೆಲ್ಲ ನೋಡಿದಂಥ ನಮ್ಮ ಮೈಸೂರಿನವರಾಗಿರ್ಬೋದು, ಅರಣ್ಯ ಇಲಾಖೆಯವರಾಗಿರ್ಬೋದು, ಆನೆಗಳಿಗೆ ಪೂಜೆ ಮಾಡ್ತಾರಲ್ಲ ಪ್ರತಿ ವರ್ಷ, ಅವ್ರ ರಿಯಾಕ್ಷನ್ ಆಗಿರ್ಬೋದು, ಆನೆ ಡಾಕ್ಟ್ರು ಏನು ಹೇಳ್ತಾರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಇದೀಗ ನನ್ನ ಜೊತೆ ಮಾತಾಡೋದಕ್ಕೆ ಆನೆಗಳನ್ನು ಕರ್ಕೊಂಬಂದಾಗಿಂದ ಹಿಡಿದು ಈ ಗಣಪತಿ ಹಬ್ಬದಲ್ಲೂ ಕೂಡ ವಿಶೇಷವಾಗಿ ಆನೆಗಳ ಪೂಜೆ ಮಾಡ್ತಾರೆ. ಆನೆ ಪುರೋಹಿತರು ಅಂತಲೇ ಫೇಮಸ್ ಆಗಿದ್ದಾರೆ. ಪ್ರಹ್ಲಾದ್ರಾವ್ ಅವರು, ಅವ್ರೇನು ಹೇಳ್ತಾರೆ ಬನ್ನಿ ಕೇಳೋಣ. ಹಲೋ ಗುರುಗಳೇ ನಮಸ್ತೆ, ಆರ್ ಜೆ ಸುನಿಲ್ ಮಾತಾಡೋದು. ನಮಸ್ಕಾರ ಸುನಿಲ್. ಮೊದಲನೇದಾಗಿ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಹೆಂಗನ್ನಿಸ್ತು? ನಿಮಗೆ ಒಂಚೂರು ನೋಡ್ ತಕ್ಷಣ ಯಾಕಪ್ಪ ಹಿಂಗೆ ಆಯ್ತಲ್ಲ ಅಂತ ಹೆದರಿಕೆ ಆಯ್ತು. ನೀವು ಆನೆಗಳೆಲ್ಲ ಮುಟ್ಟಿ ಆನೆಗಳ ಜೊತೆ ಎಲ್ಲ ಸಿಕ್ಕಾಬಟ್ಟೆ ಒಡನಾಟ ಇಟ್ಕೊಂಡವರು, ಪ್ರತಿ ದಸರಾದಲ್ಲೂ ಈ ವರ್ಷನೂ ಇರೋರು. ಮೊನ್ನೆ ಅವ್ನ ಕಾಲ್ ಕೆಳಗಡೆ ನುಗ್ಗಿದ್ನಲ್ಲ ನಾನೇ, ಅದೇ ತೊಳೆದು. ಹಾ ನನಗೆ ಆಶ್ಚರ್ಯ ಆಯ್ತು, ಯಾಕೆ ಯಾವತ್ತು ಇಲ್ಲಿ ಇಷ್ಟೊಷ್ಟೆಲ್ಲ ಈ ತರ ಯಾವ ಆನೆಗಳು ಮಾಡಿಲ್ಲ. ಅದು ಫುಡ್ ಕೊಡ್ಬೇಕಾದ್ರೆ ಕೋವ ಇರ್ತಾವಲ್ಲ, ಪಕ್ಕ ಎಲ್ಲ ಹೆಣ್ಣಾನೆ ಇರೋದಿಲ್ಲ. ಹೆಣ್ಣ ಇದ್ರೆ ಸ್ವಲ್ಪ ಸಮಾಧಾನವಾಗಿರುತ್ತೆ. ಅದೊಂದು ಸಣ್ಣ ಪುಟ್ಟ ಹಿಂಗ್ ಆಗ್ತಾ ಇರತ್ತೆ. ಅದು ಒಂದೇ ಟೀಮ್ ಅಲ್ವಾ, ಒಂದೇ ಊರಲ್ಲೇ ಇರ್ತಾರೆ ಅದೆಲ್ಲ, ಅದೇನು ತೊಂದ್ರೆ ಇಲ್ಲ. ಅದಕ್ಕೆ ಕರೆಕ್ಟ್ ಆಗಿ ನಮ್ಮ ಮಾತುಗಳೆಲ್ಲ ರೆಡಿ ಆಗಿರ್ತಾರೆ ಎಲ್ಲಾರು. ಒಂದ್ ಆನೆಗೆ ಹೆಚ್ಚು ಎಲ್ಲ ಏನೋ 18 ಜನನು ಓಡ್ ಬರ್ತಾರೆ ಅಲ್ಲಿ, ಆತರ. ಓಕೆ, ನಿಜ ಹೇಳಿ, ಇಷ್ಟೆಲ್ಲ ಆದ್ಮೇಲೆ ನಿಮ್ಗೆ ಆನೆ ಹತ್ರ ಹೋಗೋದಕ್ಕೆ ಎಷ್ಟು % ಭಯ ಇದೆ ಅಂತ? ನಂಗೆ ಭಯನೇ ಇಲ್ಲ. ಏನೇ ಪೂಜೆ ಮಾಡ್ಬೇಕು, ಚಾಮುಂಡೇಶ್ವರಿ ಹೇಳ್ಕೊಂಡೆ ಪೂಜೆ ಮಾಡಿದೆ, ಗಣಪತಿ ಹೇಳ್ಕೊಂಡೆ ಪೂಜೆ ಮಾಡಿದೆ. ಇದ್ರು ಸಂತೋಷ, ಆನೆ ತುಳು ಸಾಯಿಸು ಸಂತೋಷ, ಅದಕ್ಕೆ ತಲೆ ಕೆಡಿಸ್ಕೊಳಲ್ಲ. ಸೂಪರ್. ಸೊ ನಿಮ್ ಪ್ರಕಾರ ಆಗ್ಬೇಕಾಗಿದ್ದಂತ ಒಂದು ದೊಡ್ಡ ಅನಾಹುತ ಎಲ್ಲೋ ಒಂದ್ ಕಡೆ ತಣ್ಣಗೆ ನೀಟಾಗಿ ಏನೋ ದೇವ್ರ ಬೀಸೋದ್ರಿಂದ ತಪ್ಸ್ಕೊಂಡಾಯ್ತು. ಹೌದು, ಖಂಡಿತವಾಗ್ಲೂ. ಕೆಟ್ಟ ಹೆಸರು ಬರಬಾರ್ದು ಅಷ್ಟೇ. ನಮ್ ದಸರಾಗೆ ನಮ್ಮ ಆನೆಗಳಿಗೆ ಕೆಟ್ಟ ಹೆಸರು ಬರಬಾರ್ದು ಅಷ್ಟೇ. ಸದ್ಯಕ್ಕೆ ಅರಣ್ಯ ಇಲಾಖೆಯಲ್ಲೇ ಕೆಲಸ ಮಾಡ್ತಾರೆ ಪ್ರಭು ಅಂತೇಳಿ. ಇವರು ಇದೀಗ ರೈಟ್ ನಾವು ನನ್ನ ಜೊತೆ ಮಾತಾಡೋದಕ್ಕೆ ಲೈನಲ್ಲಿದ್ದಾರೆ. ನಿಮಗೆ ಫಸ್ಟ್ ಆಫ್ ಆಲ್ ಈ ವಿಡಿಯೋ ನಿಮ್ಗೆ ನೋಡಿದ ತಕ್ಷಣ ಏನಿಸ್ತು ನಿಮಗೆ? ಆಸ್ ಎ ನೀವು ಕೂಡ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತೀರಾ, ಹೆಂಗನ್ನಿಸ್ತು ನಿಮಗೆ? ಯೂಶಲಿ ಮೇಲ್ ಡಾಮಿನೆನ್ಸ್ ಜಾಸ್ತಿ. ಬಟ್ 2 ಮೇಲೆ ತಾನೆ ಆನೆಗಳು? ಹೌದೌದು, ಅದು ಯಾವಾಗ್ಲೂ ಸ್ವಲ್ಪ ಇದಕ್ಕೆ ಏನು ಮಸ್ತ್ ಟೈಮಲ್ಲಿ ಹಂಗ ಆಗ್ಬಿಡ್ತದೆ. ಯೂಶಲಿ ಓಡಿಸಿ ನೆಕ್ಸ್ಟ್ ಇದು ನಾನ್ ಕಿಂಗ್ ಅಂತೇಳಿ ಅದ್ರ ಮುಂದೆ ಶೋ ಅಪ್ ಕೊಡ್ಬೇಕಲ್ಲ, ಹಂಗೆಲ್ಲ ಇರುತ್ತೆ. ಸೊ ಈ ತರ ಎಲ್ಲ ಕಾಮನ್ ಅಂತೀರಾ ಹೊರಗಡೆ? ಹೊರಗಡೆ ಕ್ಯಾಂಪ್ಗಳಲ್ಲಿ ಸಾವಾಗ ತನಕ ನಡೀತದಲ್ಲ. ಹಾ, ಹೊರಗಡೆ ಆಗಿದ್ರೆ ಸಾವೇ ನಡೆದಿರೋದು. ಸದ್ಯ ಅಷ್ಟಕ್ಕೆ ನಿಲ್ಸಿದೆ ಅದು. ಅಂದ್ರೆ 2 ಆನೆಲ್ 1 ಆನೆ ಸಾಯ್ಲೇಬೇಕು ಅಂತ? ಹೌದು, ಯೂಶಲಿ ಸುಮಾರು ಕಡೆ ನಾವು ಮೇಲೆ ಏನಾದ್ರು ಟಸ್ಕರ್ ಏನಾದ್ರು ಸತ್ತಿದ್ರೆ ಒಂದು ನ್ಯಾಚುರಲ್ ಡೆತ್, ಇಲ್ಲ ಮಾಮೂಲಿ ಇಲ್ಲ ಜಮೀನು ಬಂದ್ರೆ ಎಲೆಕ್ಟ್ರಿಕ್ಯೂಷನ್, ಅದು ಬಿಟ್ರೆ ಈ ಒಡದಾಟಕ್ಕೆ ಅದು ಜಾಸ್ತಿ. ಕೊಂಬು ಚುಚ್ಬಿಡ್ತಾವಲ್ಲ, ಡೀಪ್ ಹೋಗ್ಬಿಡ್ತೇವೆ. ಅದು 1-1.5 ಫೀಟ್ ಹಂಗ್ ಹೋಗ್ಬಿಟ್ರೆ ಮೆಗರ್ ಸ್ಟಾರ್ಟ್ ಆಗ್ಬಿಡ್ತೇವೆ ಹುಳಗಳು. ಅದು ಬೇರೆ ಕಡೆ ಎಲ್ಲಾರು ಆದ್ರೆ ವಾಸಿ ಮಾಡ್ಕತ್ತದೆ, ನೀರ್ಗೀರ್ ಹೊಡೆದು ಪ್ರೆಷರ್ ಸೊಳ್ಳೆಲ್ಲ ನೀರ್ ಹೊಡೆದು ಹುಳನೆಲ್ಲ ತೆಗಿತದೆ. ಬಟ್ ಬೇರೆ ಕಡೆ ಏಟ್ ಆಗ್ಬಿಟ್ರೆ ಆಗಲ್ಲ, ಬದುಕೋದಿಲ್ಲ. ಕೇಗುಡಲ್ಲಿ ಶ್ರೀರಾಮಣ್ಣನ ಹಿಂಗೆ ಸಾಯಿಸ್ಬಿಡ್ಲಿಲ್ವಾ? ಗಜೇಂದ್ರ ನಮ್ ನಾಡಾನೇನೆ, 2 ಸಾಕಿರ ಆನೆಗಳೇ. ಗಜೇಂದ್ರ ಸಾಯಿಸ್ಬಿಡ್ತಲ್ಲ ಶ್ರೀರಾಮನ್ನ ಕೋವಿಡ್ಗೂ ಮುಂಚೆನೆ. ಅದು ಶ್ರೀರಾಮ ಒಳ್ಳೆ ಆನೆ ಅಲ್ಲ ಭಯ, ತುಂಬಾ ಒಳ್ಳೆ ಆನೆ ಅದು.
ಈ ಗಜೇಂದ್ರ ಆನೆ ಅಲ್ಲಿ ಹೆಂಗೆ ಅದನ್ನ ಚುಚ್ಚಿ ಸಾಯಿಸಿದಲ್ಲದೆ ಸುಮಾರು ದೂರ ತಳ್ಕೊಂಡು ಹೋಗ್ಬಿಟ್ಟಿದ್ದು JCB ಡೋಸ್ ಮಾಡ್ಕೊಂಡು ಹೋಗುತ್ತಲ್ಲ ಆ ಮಟ್ಟಕ್ಕೆ ತಳ್ಕೊಂಡು ಹೋಗ್ಬಿಟ್ಟು ಕಾಡ್ಗೆ ಉತ್ಕೊಬಿಟ್ಟಿದ್ದು 4-5 ದಿನ ಸಿಕ್ಕಿರ್ಲಿಲ್ಲ. ಅದನ್ನ ಟ್ರ್ಯಾಕ್ ಮಾಡಿ ಸುಮಾರು ಒಂದ್ 3 ದಿನ ಬಿಟ್ಟು ಹಿಡಿದಿದೀವಿ. ಅವಾಗೆಲ್ಲ BR ಹಿಲ್ಸ್ ಟು ಕೇಗುಡಿ ನಮ್ ಒಳಗಡೆ ರೋಡ್ ಇದೆಯಲ್ಲ ಅದನ್ನೆಲ್ಲ ಬ್ಲಾಕ್ ಮಾಡಿಸ್ಬಿಟ್ಟಿದ್ವಿ. ಯಾಕಂದ್ರೆ ಆನೆ ಮಸ್ತಲ್ಲಿ ಸಿಕ್ಕದವ್ರ ಮೇಲೆ ಅಟ್ಯಾಕ್ ಮಾಡ್ತದೆ ಅಂದ್ಬಿಟ್ಟು ಮಾವತ್ತನ್ನು ತಳ್ಬಿಟ್ಟು ಹೊಟ್ಟೋಗಿತ್ತು. ಒಟ್ನಲ್ಲಿ ಇದು ಏನೋ ಒಂದು ಪವಾಡ ದೇವರದ ಒಂದು ಆಶೀರ್ವಾದ ಅಂತ ಹೇಳ್ಬೋದಲ್ವ ಮೊನ್ನೆ ಆಗಿರೋದು? ಮೊನ್ನೆ ಆಗಿರೋದು ಹೌದು. ಮತ್ ನಾವು ಗಜೇಂದ್ರನ ಹಿಡ್ದೋಲ್ಲ ಬೈ ಅವಾಗ. ಅದನ್ನ ಎಲ್ಲಿ ಬಂದಿತ್ತು ಅಂದ್ರೆ BR ಹಿಲ್ಸ್ ಹತ್ರ ಒಂದ್ ಪೋಡಿನ ಮೇಲ್ಗಡೆ ಕಾಡಲ್ಲಿತ್ತು. ಇದೇ ನಮ್ ಅರ್ಜುನನ್ ಕರ್ಕೊಂಡು ಹೋಗಿದ್ವಿ. ಅರ್ಜುನನ ಕರ್ಸಿ ಅದನ್ನ ಅದು ನಮ್ ಸಾಕಾನೆ ಆದ್ರೂನು ಅವನ್ ಸಾಯಿಸ್ಬಿಟ್ಟಿತ್ತಲ್ಲ ಇನ್ನೊಂದು ನಮ್ಮ ಇದನ್ನ ಯಾವ್ದು ಶ್ರೀರಾಮನ್ನ. ಅದಕ್ಕೆ ಇಡೀ ಹೆಂಗಪ್ಪ ಅಂತ ಹೇಳಿ ಅರ್ಜುನನ್ ಕರ್ಕೊಂಡು ಹೋಗಿ ಟ್ರ್ಯಾಂಕ್ಯುಲೈಸ್ ಮಾಡಿದೀವಿ. ಮಾಡ್ಬಿಟ್ಟಂತ ಮೊತ್ತಲ್ಲಿದ್ರುನು ಆನೆ ಸುಮ್ನೆ ಸ್ಟ್ಯಾಂಡಿಂಗ್ ಅನೆಸ್ಥೇಷಿಯಾ ಕೊಟ್ಟಿದ್ರು. ಅದಕ್ಕೆ ಬೀಳದೇ ಇರೋ ತರ ನಿಂತ್ಕೊಂಡೆ ಅದು ಮತ್ತು ಬರೋ ತರ ಅದು ಕೊಟ್ಟಿದ್ರು. ಅಷ್ಟೆಲ್ಲ ಮೊತ್ತಲ್ಲಿದ್ರುನು ಅರ್ಜುನ ನೋಡಿದ್ರೆ ಸಾಕು ಅಡ್ಸ್ಕೊಂಡು ಹೋಗೋ ಪ್ರಯತ್ನ ಮಾಡದಂತ ಮೊತ್ತಲ್ಲಿದ್ರು. ಹಂಗ ಅರ್ಜುನನ್ ಆಮೇಲೆ ಮೆಲ್ಲಗೆ ಲಾರಿ ಏರ್ಸಿ ನಾವೇ ಅದನ್ನ ಮುಂದೆ ಕಳ್ಸಿ ಇದನ್ನ ಹೆಂಗೋ ಮಾಡಿ ಕರ್ಕೊಂಡ್ ಮತ್ ಕೇಗುಡಿ ತಗ ಬಂದ್ವಿ. ಮತ್ ಕೊಲೆ ಮಾಡ್ತಲ್ಲ ಅವಾಗಿಂದ ಅದ ಆನೆನ ಬಳಸ್ತಾ ಇಲ್ಲ ಭಯ. ಹಾಗೇನೆ ಸಾಕಷ್ಟು ವರ್ಷಗಳು ನಮ್ಮ ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಆನೆಗಳನ್ನು ವಿಶೇಷವಾಗಿ ಆರೈಕೆ ಮಾಡಿದಂಥ ಡಾಕ್ಟರ್ ನಾಗರಾಜ್ ಅವರು ಬನ್ನಿ ಏನು ಹೇಳ್ತಾರೆ ಕೇಳೋಣ. ಮೊನ್ನೆ ಒಂದು ವಿಡಿಯೋ ನೋಡಿ ಶಾಕ್ ಆಗ್ಬಿಟ್ಟಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಮಾಮೂಲಿ ಏನ್ ಮಾಡ್ತೀರಿ, ಮಾಮೂಲಿ ಅಲ್ಲ ನಮ್ಗೆ ಆ ಶಾಕಿಂಗ್ ನ್ಯೂಸ್ ಈಗ ಮಾಮೂಲಿ ಆಗ್ಬಿಟ್ಟು ಅಂತ. ಯಾಕೆ ಸರ್? ನಡೀತಾ ಇರ್ತಾವಲ್ಲ ಇತ್ತೀಚೆಗೆ ಯಾಕೋ. ಆದ್ರೂ ದಸರಾ ಅರಮನೆ ಅಂತ ಅಂದಾಗ ಎಂತ ಸೆನ್ಸಿಟಿವ್ ಏರಿಯಾ. ನಿಮ್ಗೆ ನೋಡಿದ ತಕ್ಷಣ ಏನ್ ಅನ್ಸ್ತು ಸರ್ ನಿಮ್ಗೆ? ಏನು ಸ್ವಲ್ಪ ಬೇಜಾರಾಗುತ್ತೆ. ಏನಾರ ಕೇರ್ಗಿರ್ ಕಮ್ಮಿ ಆಗಿದೆಯಾ? ಏನು ಮಾಡಕ್ ಆಗಲ್ಲ, ಸಣ್ಣ ಪುಟ್ಟ ಎಲ್ಲ. ನಾವ್ ಇಂಥ ಟೈಮ್ ನಲ್ಲಿ ಮುನ್ನೆಚ್ಚರಿಕೆ ಕ್ರಮ ಈಗ ಸಣ್ಣದಾಗ ಆಗಿದೆ, ಮುಂದೆ ಆಗದಂಗೆ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ. ಹೌದೌದು. ಹಾಗೆ ರಿಷಿ ಅಂತಕ್ಕಂಥವ್ರು ನಮ್ಮ ಜೊತೆ ಇದ್ದಾರೆ ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ. ಈ ಒಂದು ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಹೇಗೆ ಅನಿಸ್ತು? ಅವು ಕಾಡಿನ ಪ್ರಾಣಿಗಳು, ಅವಕ್ಕೆ ಕಾಡಿನ ವಾತಾವರಣದಲ್ಲಿ ಬೆಳೆದಂಥದ್ದು. ಅವಾಗ ಏನಂತ ಹೇಳಿದ್ರೆ ಶಿಬಿರಗಳಲ್ಲಿ ಮಾಮೂಲಿ ಕ್ಯಾಂಪ್ಗಳಲ್ಲಿದ್ದಾಗ ಅದು ಸಣ್ಣ ಪುಟ್ಟ ಇದಾಗ್ತದೆ. ಮದ ಸ್ವಲ್ಪ ಈ ಫುಡ್ ಅಲ್ಲಿ ಏನೋ ಹೆಚ್ಚು ಹೆಸರಾದಾಗ ಮೋಸ್ಟ್ಲಿ ಅದು ಮದಗಳು ಬರುತ್ತಲ್ಲ, ಅವಾಗ ಆಗಿರ್ಬೋದು ಅದು. ಅದನ್ನ ಆತರ ಅಂತ ಹೇಳಕ್ಕಾಗಲ್ಲ. ಅದು ಅವಾಗ ಹಾಗೆ ಆಗುತ್ತೆ ಕ್ಯಾಂಪ್ಗಳಲ್ಲಿ. ಯಾಕೆಂದ್ರೆ ಅದು ಬೇರೆ ಬೇರೆ ಎರಡು ಕ್ಯಾಂಪ್ ಇಂದ ಬಂದಿರ್ತಾವಲ್ಲ ಆನೆಗಳು. ಇದು ಸಹಜ, ಅದು 100%. ಯಾಕೆಂದ್ರೆ ನಾವು HD ಕೋಟೆಯವರೇ ಅಲ್ವಾ, ನಮ್ಗೆ ಗೊತ್ತು, ಆನೆಗಳು ನೋಡಿರ್ತೀವಿ. ಇದಕ್ಕೆಲ್ಲ ಪ್ರಿಕಾಷನ್ಸ್ ತಗೋಬೇಕು. ಅದಕ್ಕೆ ಅರಣ್ಯ ಇಲಾಖೆ ಬಾರಿ ಕೇರ್ಫುಲ್ ಆಗಿ, ಯಾಕೆಂತ ಹೇಳಿದ್ರೆ ಅಲ್ಲಿ ನೋಡಿದಾಗ ಶಿಬಿರಗಳಲ್ಲಿ ಏನ್ ಕ್ಯಾಂಪ್ ಅಲ್ಲಿ ಇದೆಯಲ್ಲ, ಕ್ಯಾಂಪ್ ಅಲ್ಲಿ ಅದಕ್ಕೆ ಸ್ವಲ್ಪ ಇನ್ನೂ ಏನಂತ ಹೇಳಿದ್ರೆ ಆ ಗ್ರಿಲ್ ಆ ತರದ್ದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಹಾಕ್ಬೇಕು. ಯಾಕಂತ ಹೇಳಿದ್ರೆ ಪ್ರವಾಸಿಗರು ಇರ್ತಾರೆ ಅರಮನೆ ಸುತ್ತ, ದೊಡ್ಡ ಮಟ್ಟದಲ್ಲಿ ಹಾಕ್ಬೇಕು. ಇಲ್ಲಾಂದ್ರೆ ಈ ತರ 4-5 ಆನೆ ಒಂದೇ ಸರಿ ಕಿತ್ತಾಡ್ಕೊಂಡು ರೋಡ್ ಬಂದ್ಬಿಟ್ರೆ ಪಾಪ ಮಕ್ಕಳು ಪ್ಯಾಲೇಸ್ ನೋಡಕ್ ಬಂದಿರೋರು ತುಂಬಾ ಕಷ್ಟ ಆಗುತ್ತೆ. ಹಾಗೆ ನೋಡಿ, ಪ್ರತಿ ವರ್ಷವೂ ಕೂಡ ನಮ್ಮ ನಾಡಹಬ್ಬ ದಸರಾ ಮಹೋತ್ಸವ ಬಂತು ಅಂದರೆ ಅದನ್ನು ಸಖತ್ತಾಗಿ ತೋರಿಸೋರು ನಮ್ಮ ಮೀಡಿಯಾದವರು. ಅದರಲ್ಲೂ ಪ್ರೆಸ್ ಫೋಟೋಗ್ರಾಫರ್ ಒಬ್ಬರು ನಮ್ಮ ಜೊತೆ ಇದ್ದರೆ ಆನೆಗಳನ್ನು ತುಂಬ ಅದ್ಭುತವಾಗಿ ತೋರಿಸ್ತಾರೆ. ಆನೆಗಳನ್ನು, ಚಲನವಲನಗಳನ್ನು ಇವರು ಕೂಡ ಸಾಕಷ್ಟು ಸೆರೆ ಹಿಡಿತಾ ಇರ್ತಾರೆ. ದಸರಾದಲ್ಲೂ ಸಾಕಷ್ಟು ಕಾಣಿಸ್ಕೊಳ್ತಾರೆ ಇವರು. ಗಣೇಶ್ ಅಂತ ಹೇಳಿ ಇವರು ಒಂದು ಮಾಧ್ಯಮಕ್ಕೆ ಫೋಟೋಗ್ರಾಫರ್ ಆಗಿ ವರ್ಕ್ ಮಾಡ್ತಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ನೀವು ಯಾವಾಗಲೂ ಈಗ ದಸರಾ ಮತ್ತು ಕೆಲವು ಸಂದರ್ಭದಲ್ಲಿ ಫಾರೆಸ್ಟಲ್ಲೇ ಇರ್ತೀರಾ, ದಸರಾದಲ್ಲಿ ಆನೆ ಮುಂದೆನೇ ಹೋಗಿ ಫೋಟೋ ತೆಗಿತಿರ್ತೀರಾ. ಈ ಘಟನೆ ನೋಡಿ, ವಿಡಿಯೋ ನೋಡಿ, ನಿಮ್ಗೆ ಫಸ್ಟ್ ಆಫ್ ಆಲ್ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಅದೇನಾರು ಈ ಕಡೆ ಹಾರ್ಬಿಟ್ಟಿದ್ರೆ ಎಕ್ಸಿಬಿಷನ್ ಕಡೆಗೆ ಬಾರಿ ಇದಾಗ್ಬಿಡೋದು, ಇಟ್ಟಿಗೆ ಗೂಡೊಳಗೆ ನುಗ್ಬಿಡೋದು. ಸದ್ಯ ಅಷ್ಟಲ್ಲಿ ಮಾವತ್ರು ತುಂಬಾ ನಮ್ಮ ದೇವ್ರು ಅದೇ ಹೇಳ್ತಲ್ಲ, ಚಾಮುಂಡೇಶ್ವರಿ ಅಮ್ಮನವ್ರು ಗ್ರೇಟ್ ಅಂತ. ಅವಳ ದಯದಿಂದ ಏನು ಆಗ್ಲಿಲ್ಲ ಸದ್ಯ. ದಸರಾಗ್ ಬಂದು ಒಂದ್ ಹಿಂಗ್ ಆಗೋಯ್ತಲ್ಲ, ಏನಾರು ಒಂದು ಪ್ರಾಣಹಾನಿ ಆಗೋಗ್ಬಿಟ್ಟಿದ್ರು ಒಂದು ಇದು ಕಪ್ ಚುಕ್ಕಿ ಆಗ್ಬಿಡೋದು. ಸದ್ಯ ದೇವ್ರು ದಸರಾಗ್ ಮುಂಚೆನೆ ಅಮಾವಾಸ್ಯೆ ಬೇರೆ, ಇದು ಏನದು ಪಿತೃಪಕ್ಷಗಳು ಬೇರೆ, ಆ ಟೈಮಲ್ಲಿ ಭಗವಂತ ಒಳ್ಳೇದ್ ಮಾಡ್ದಂತ ದೇವ್ರಿಗೆ ನಾವು ನಾಡ್ ಜನ ಕೇಳ್ಕೋಬೇಕಾಗಿರೋದು ನಮ್ ಕರ್ತವ್ಯ. ಬಟ್ ಏನಪ್ಪಾ ಅಂದ್ರೆ ಅವ್ರುವೆ ಮಾವುತರು ಮತ್ತೆ ಕಾವಾಡಿಗಳು ಎಚ್ಚರದಿಂದಿರ್ಬೇಕು. ಆಮೇಲೆ ನಾನು ಇನ್ನೊಂದ್ ಹೇಳಕ್ಕೆ ಇಷ್ಟಪಡ್ತೀನಿ, ಏನಪ್ಪಾ ಅಂದ್ರೆ ಆನೆಗಳ ಹತ್ರನೇ ಹೋಗಿ ಕೆಲವರು ಸುಮಾರು ಜನ ನಾವು ನೋಡ್ತಿರ್ತೀವಿ ಮಾಧ್ಯಮದವರು, ಆ ಆನೆಗಳ ಮಧ್ಯೆ ಒಳಗಡೆ ಅವ್ರು ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಹಗ್ಗ ಕಟ್ಟಿದಾರೆ, ಅದ್ರ ಒಳಗಡೆ ಹೋಗಿ ಫೋಟೋಗಳು ತಗೋತಾ ಇರ್ತಾರೆ ಎಲ್ಲ ಫ್ಯಾಮಿಲಿಗಳನ್ನ. ಅದ್ ಯಾರು ಬಿಡ್ತಾ ಇದಾರೆ ಅಲ್ಲಿಗೆ ಅಂತ ಗೊತ್ತಿಲ್ಲ. ವೈಲ್ಡ್ ಲೈಫ್ ಪ್ರಾಣಿ ಯಾವ ಟೈಮಲ್ಲಿ ಹೆಂಗ್ ತಿರುಗಿಕೊಳ್ತವೆ ಹೇಳಕ್ಕಾಗಲ್ಲ. ನಾವು ಇದಕ್ ಹೋದಾಗ
ವೈಲ್ಡ್ ಲೈಫ್ ಫೋಟೋಗಳು ಹೋದಾಗ ಸುಮ್ಮನೆ ನಿಂತಿರ್ತವೆ, ಇದ್ದಕ್ಕಿದ್ದಂಗೆ ಝೀ ಅಂತ ನುಗ್ತವೆ. ಈ ಅರಮನೆಯಲ್ಲಿ ಏನು ಅದಕ್ಕೇನು ಮದ ಬರಬಾರ್ದು ಅಂತೇನಿಲ್ಲ, ಅಥವಾ ಕೋಪ ಬರಬಾರ್ದು ಅಂತ ಏನಿಲ್ಲ ಅಲ್ಲ. ಹಾಗೆ ಕಡೆಯದಾಗಿ ಇದೀಗ ನಮ್ಮ ಸ್ನೇಕ್ ಶ್ಯಾಮ್ ಅವ್ರು ಏನು ಹೇಳ್ತಾರೆ ಈ ವಿಚಾರದ ಬಗ್ಗೆ ಕೇಳೋಣ. ಕಮ ಈ ಒಂದು ವಿಡಿಯೋ ನೋಡಿದ ತಕ್ಷಣ ನಿಮಗೆ ಫಸ್ಟ್ ಏನು ಅನಿಸ್ತು? ಏನಾಗುತ್ತೆ ಅಂದ್ರೆ ಈ ಆನೆಗಳು ಕಾಡಲ್ಲಿದ್ದಂತ ಪ್ರಾಣಿಗಳಿವು. ಹೌದು. ಇದೇನಾಗುತ್ತೆ ಅಂದ್ರೆ ಇದ್ದಕ್ಕಿದ್ದಂಗೆ ಇನ್ನೊಂದು ಸೀಸನ್ ಆಗಿಲ್ಲ ಇಲ್ಲಿ. ಆಮೇಲೆ ಆಹಾರ, ಅದಕ್ಕೆ ಆ ಕಾಡಲ್ಲಿ ಸ್ವಚ್ಛಂದವಾಗಿ ಎಷ್ಟು ಆಹಾರ ಬೇಕೋ ಅಷ್ಟು ತಿನ್ಕೊಂಡು ಓಡಾಡ್ಕೊಂಡಿತ್ತು. ಇಲ್ಲೇನಾಗಿದೆ, ನಾವು ಆಹಾರವನ್ನ ತಗೊಂಡೋಗಿ ಕೊಡ್ತೀವಿ, ಅದಕ್ಕೆ ಸಾಕಾಗಿದ್ಯೋ ಸಾಕಾಗಿಲ್ವೋ ಗೊತ್ತಿಲ್ಲ. ಒಂದು ಇಲ್ಲೇನಾಗಿದೆ ಅಂದ್ರೆ ಕಾಡಲ್ಲಿ ಹೋಗಕ್ಕೆ ಕತ್ತಲೆ ಇರುತ್ತೆ, ರಾತ್ರಿ ಹೊತ್ತು ಬೆಳಕಿರಲ್ಲ. ಅದಕ್ಕೆ ಆಟೋಮೆಟಿಕ್ ಆಗಿ ನಿದ್ದೆಗೆ ಜಾರುತ್ತೆ, ನಿದ್ದೆ ಬರುತ್ತೆ, ಗಲಾಟೆ ಇರಲ್ಲ, ಆರನ್ ಸೌಂಡ್ ಇರಲ್ಲ, ಏನಿರಲ್ಲ. ಇಲ್ಲೇನಾಗುತ್ತೆ, ಜನ ಓಡಾಡೋದು ಮಾಡೋದು, ಆ ದೀಪಗಳಿರೋದ್ರಿಂದ ಅದಕ್ಕೆ ನಿದ್ದೆ ಬರ್ದೇ ಇರ್ಬೋದು. ಆ ಟೈಮ್ ಏನ್ ಮಾಡುತ್ತೆ, ಕಿತ್ಕೊಂಡು ಓಡೋಗುತ್ತೆ. ಆದ್ರೆ ಒಂದ್ ಖುಷಿ ಏನಂದ್ರೆ ಪುಣ್ಯಕ್ಕೆ ಜನಗಳು ಯಾರು ಕೂಗಿ ಕಿರ್ಚಿ ಗಲಾಟೆ ಮಾಡಿಲ್ಲ. ಕೂಗಿ ಕಿರ್ಚಿ ಗಲಾಟೆ ಮಾಡಿ ಓಡೋದು ಮಾಡೋದು ಕಿರ್ಚೋದು ಮಾಡಿದ್ರೆ ಇನ್ನೂ ಅದು ಎಲ್ಲೆಲ್ಲಿ ಓಡೋಗೋದು ಅಂತ ಗೊತ್ತಿಲ್ಲ. ಆದ್ರಿಂದ ನಾನ್ ಜನರಲ್ ಕೇಳ್ಕೊಳ್ಳೋದು ಇಷ್ಟೇ, ದಸರಾ ಟೈಮಲ್ಲಾಗ್ಲಿ ಯಾವ್ದೋ ಟೈಮಲ್ಲಾಗ್ಲಿ ಆನೆ ಬರುವಾಗ ಪೆತ್ತದಂಗ್ ಹೋಗಿ ಆನೆ ಮುಂದೆ ಸೆಲ್ಫಿ ತೆಕ್ಕೊಳ್ಳೋದು, ಫೋಟೋ ತೆಕ್ಕೊಳ್ಳೋದು, ಇದೆಲ್ಲ ಕಪಿಚೇಷ್ಟೆ ಮಾಡಬೇಡಿ. ಯಾಕೆ ಅಂದ್ರೆ ಅದು ಪ್ರಾಣಿಗಳು, ಆ ಒಂದು ಜೀನಲ್ಲೇ ಬಂದಿರುತ್ತೆ. ನೀವು ಎಷ್ಟೇ ಸಾಕಿದ್ರು ಅದು ಬಂದಾಗ ಮದ ಬಂದಾಗ ನುಗ್ಗೋದು ಗ್ಯಾರಂಟಿ. ಅದ್ ಯಾವ ಟೈಮಲ್ಲಿ ನುಗ್ಗುತ್ತೆ ಹೇಳಕ್ಕಾಗಲ್ಲ. ದಯವಿಟ್ಟು ನಿಮ್ಮನ್ನ ಆ ಭೂತ ಇಲ್ದೇನೆ ಆ ಆನೆಗಳನ್ನ ನೋಡ್ಕೊಳ್ಳೋರು ಇಲ್ದೇ ಇದ್ದಾಗ ಆನೆಗಳ ಹತ್ರ ಹೋಗ್ಬೇಡಿ, ಸೆಲ್ಫಿ ತೆಕ್ಕೊಳ್ಳೋದು ಅದು ಇದು ಮಾಡ್ಬೇಡಿ. ಅಪ್ಪಿ ತಪ್ಪಿ ನೀವೇನ ಆನೆ 10 ಅಡಿ ದೂರದಲ್ಲಿದೆ, ನಾನ್ ಇಲ್ಲಿಂದ ಸೆಲ್ಫಿ ತೆಕ್ಕೋಬಹುದು ಅಂತ ಹತ್ರ ಹೋದಾಗ ಅದ್ರ ಸೊಳ್ಳು 10 ರಿಂದ 12 ಅಡಿ ಟಚ್ ಆಗುತ್ತೆ, ತೆಗೆದ್ ಬಿಸಾಕ್ಬಿಡುತ್ತೆ. ದಯವಿಟ್ಟು ತಪ್ಪಿಚೇಷ್ಟೆ ಎಲ್ಲ ಮಾಡಕ್ ಹೋಗ್ಬೇಡಿ ಅಂತ ಕೇಳ್ಕೊತೀನಿ. ಧನ್ಯವಾದ ನಮ್ಮಟ್ಟು ಮಾತಾಡೋದಕ್ಕೆ. ಧನ್ಯವಾದಗಳು. ಎಸ್, ಕೇಳಿದ್ರಲ್ಲ, ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿ ಆಮೇಲೆ ನಿಜವಾಗ್ಲೂ ಎಷ್ಟು ನಿರಾತಂಕವಾಗಿ ನಿರಾಳವಾಗಿ ಈ ಒಂದು ಘಟನೆ ಮುಗೀತು ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ಎಲ್ಲ ಆನೆಗಳು ಕೂಡ ಆನೆ ಬಿಡಾರದಲ್ಲಿ ಅಂದರೆ ಅರಮನೆ ಒಳಗೆ ಸೇಫ್ ಆಗಿದೆ, ಯಾವ ತೊಂದರೆನೂ ಇಲ್ಲದೆ ಅಂತ ಹೇಳ್ತಾ ಸದ್ಯಕ್ಕೆ ನಾವು ಕೂಡ ನೀವು ಕೂಡ ಎಲ್ಲರೂ ಕೂಡ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದ, ಇನ್ನು ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಮ್ಮ ನಾಡ ಹಬ್ಬ ದಸರಾ ಮಹೋತ್ಸವ ಸಂಭ್ರಮ ಸಡಗರದಿಂದ ಜರುಗಲಿ ಅಂತ ಕೇಳ್ಕೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.